ಕುಂದಾಪುರ ಶೈಲಿಯ ಬೂತಾಯಿ ಮೀನಿನ ಸಾರು ಮಾಡುವ. 1 kg ಬೂತಾಯಿ ಮೀನು. ಇದನ್ನು ಕಟ್ ಮಾಡಿ ತಗೊಂಡು ಬರೋಣ. ಕಟ್ ಮಾಡಿದ ಮೇಲೆ 1-2 ಚಮಚ ಉಪ್ಪು, ಸ್ವಲ್ಪ ಅರಿಶಿನ, ಒಂದು ಅರ್ಧ ಚಮಚ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಮಸಾಲೆ ಮಾಡಲು ಒಂದು ಅರ್ಧ ತೆಂಗಿನಕಾಯಿ ತುರಿ, ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿ, 2 ಚಮಚ ಕೊತ್ತಂಬರಿ ಬೀಜ, ಒಂದು ಅರ್ಧ ಚಮಚ ಜೀರಿಗೆ, ಒಂದು ಅರ್ಧ ಚಮಚ ಸೋಂಪು ಕಾಳು, ಒಂದು ಅರ್ಧ ಚಮಚ ಶಾಜೀರಿಗೆ, 1 ಚಮಚ ಉದ್ದಿನಬೇಳೆ, 10 ಮೆಂತ್ಯ ಕಾಳು, ಒಂದು ಅರ್ಧ ಚಮಚ ಅಜ್ವಾನ, 1-2 ಚಮಚ ಕರಿಮೆಣಸು, 1 ಈರುಳ್ಳಿ, ಒಂದು 10 ಎಸಳು ಬೆಳ್ಳುಳ್ಳಿ, 1 ಲಿಂಬೆಹಣ್ಣಿ ಗಾತ್ರದಷ್ಟು ಹುಣಸೆಹಣ್ಣು. ಮಸಾಲೆನ ರುಬ್ಕೊಂಡು ತಗೊಂಡು ಬರೋಣ. ಅದರ ಮೇಲೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು, ಪಾತ್ರೆ ಬಿಸಿ ಆದಮೇಲೆ ಒಂದು 2 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿ, 1 ಟೊಮೆಟೊ, 1 ಹಸಿಮೆಣಸಿನಕಾಯಿ ಬಿಟ್ಟು ಫ್ರೈ ಮಾಡಿ. ಫ್ರೈ ಆಗಲಿದೆ. ಫ್ರೈ ಆದಮೇಲೆ ರುಬ್ಕೊಂಡಿದ್ವಲ್ಲ ಮಸಾಲೆನ ಹಾಕೋಣ. ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ನೀರು ಕೂಡ ಸೇರಿಸೋಣ. ಈ ನೀರು ಸೇರಿಸಿದ ಮೇಲೆ ಮಸಾಲೆ ಚೆನ್ನಾಗಿ ಕುದಿ ಬರಬೇಕಿದು. ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ಮೀನನ್ನು ಸೇರಿಸೋಣ. ಈಗ ಮೀನು ಸೇರಿಸೋಣ. ಮೀನು ಸೇರಿಸಿದ ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಮುಚ್ಚಿಡೋಣ. ಆಮೇಲೆ ಬೂತಾಯಿ ಮೀನಿನ ಸಾರು ರೆಡಿಯಾಗುತ್ತೆ. ನಮ್ಮ ಬಾಲ್ಡ್ ರೈಸ್ ಜೊತೆಗೆ ಬೂತಾಯಿ ಮೀನು ಸಾರು ತುಂಬ ಚೆನ್ನಾಗಿ ಬರುತ್ತೆ. ಹಸಿರುಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.